ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ನಾನು ನನ್ನ ಮಾವನ ಮನೆ ಆದ ನಾರಾವಿಗೆ ಹೋಗ್ತಾ ಇದ್ದೆ. ಒಬ್ಬನೇ ಹೋಗೋದ್ರಿಂದ ಸ್ಕೂಟ್ರ್ ತಗೊಂಡು ಹೋಗ್ತಾ ಇದ್ದೆ. ಸ್ಕೂಟ್ರಲ್ಲಿ ಹೋಗುವ ಮಜವೇ ಬೇರೆ. ಆರಾಮಲ್ಲಿ ಕಿವಿಗೆ ಒಂದು ಪದ್ಯ ಹಾಕ್ಕೊಂಡು ಆಚೆ ಈಚೆ ನೋಡಿ ಚೆಂದ ಮಾಡಿ ಹೋಗ್ಬೋದು. ಅದಕ್ಕೆ ಸ್ಕೂಟ್ರ್ ತಗೊಂಡು ಹೊರಟೆ. ಬರೀ ಸ್ಕೂಟ್ರ್ ತಗೊಂಡ್ರೆ ಆಯಿತಾ, ಅದಕ್ಕೆ ಪೆಟ್ರೋಲ್ ಹಾಕಲ್ಲ. ಪೆಟ್ರೋಲ್ ಸಾಸ್ತಾನದ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕಿದೆ. ಪೆಟ್ರೋಲ್ ಹಾಕಿ ಅದಕ್ಕೆ ಟಯರಿಗೆ ಗಾಳಿ ಎಲ್ಲ ಹಾಕಿ ಹಗೂರ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗಂಟೆ ನಾನು ಮನೆಯಿಂದ ಹೊರಡುವಾಗ 8:15, ಇಲ್ಲಿ ಪೆಟ್ರೋಲ್ ಪಂಪಿಗೆ ತಲುಪುವಾಗ 8:30 ಆಯಿತು. ನೋಡುವ ಯಾವ ಟೈಮಿಗೆ ಅಲ್ಲಿ ಹೊತ್ತಂತ. ಇದೀಗ ಬ್ರಹ್ಮಾವರ. ನಮ್ಮದು ಇವತ್ತು ರೂಟ್ ಹೆಂಗಂದರೆ ತೆಕ್ಕಟ್ಟೆಯಿಂದ ಬ್ರಹ್ಮಾವರ, ಬ್ರಹ್ಮಾವರದಿಂದ ಕುಂಜಾಲು, ಕುಂಜಾಲಿಂದ ಕುಕ್ಕೆಹಳ್ಳಿ, ಕುಕ್ಕೆಹಳ್ಳಿಯಿಂದ ಹಿರಿಯಡ್ಕದಿಂದ ಕಾರ್ಕಳ, ಕಾರ್ಕಳದಿಂದ ಬಜಗೋಳಿ, ಬಜಗೋಳಿಯಿಂದ ಹೊಸಮಾರು, ನಾರಾವಿ. ಹಾಗೆ ಇವತ್ತಿನ ಒಂದು ರೂಟ್ ಪ್ಲ್ಯಾನ್ ಮಾಡಿದೆ. ಇದೀಗ ಕುಕ್ಕೆಹಳ್ಳಿಯಲ್ಲಿ ಈಶ್ವರ ದೇವಸ್ಥಾನ ತುಂಬ ಫೇಮಸ್. ಇದನ್ನು ನೋಡಿ, ಈಶ್ವರ ದೇವಸ್ಥಾನ ಬಂತೀಗ. ಇದು ಪುರಾಣ ಪ್ರಸಿದ್ಧ ದೇವಸ್ಥಾನ. ನಿಮಗೆ ಟೈಮ್ ಇದ್ರೂ ಒಂದು ಸತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇವತ್ತು ಸಂಡೇ ಆದ್ದರಿಂದ ಸುಮಾರು ಜನ ನಿಮಗೆ ಹೊರಗೆ ನೋಡ್ಲಿಕ್ಕೆ ಸಿಗ್ತಾರೆ. ಇವರಿಬ್ಬರು ಇಲ್ಲಿ ನಿಂತ್ಕೊಂಡು ಏನೋ ಅವ್ರದ್ದು ಮನೆಯದು ಪರಿಸ್ಥಿತಿ ಬಗ್ಗೆ ಪಂಚಾಯತ್ಗೆ ಹೊಡಿತಾ ಇದ್ದಾರೆ. ಹಾಗೆ ಈ ಬೈಕ್ ಅಂದರೆ ನಂದು ಬೈಕ್ ಅಥವಾ ಸ್ಕೂಟ್ರಲ್ಲಿ ಹೋಗೋದು ಒಂದು ಮಜೆ ಅಂತಂದರೆ, ಆಚೆ ಈಚೆ ಇರುವ ಪರಿಸರವನ್ನು ಚೆಂದ ಮಾಡಿ ನೋಡಿಕೊಂಡು ಎಂಜಾಯ್ ಮಾಡಿ ಹೋಗ್ಬೋದು. ಒಂದೊಂದೇ ಆಲೋಚನೆ ಬರ್ತಾರೆ. ಈ ಬೈಕಲ್ಲಿ ಹೋಗುವಾಗ ಅಲ್ಲಿರುವ ಆ ಮರಗಳದ್ದು ಸುವಾಸನೆ, ಇದರ ಹತ್ರ ಇಲ್ಲೆಲ್ಲೋ ನಾವು ನಾಗದೇವರಿಗೆ ತನು ಹಾಕ್ಲಿಕ್ಕೆ ಹೋಗುವಾಗ ಲಾವಂಚ ಯೂಸ್ ಮಾಡ್ತೇವಲ್ಲ, ಅದ್ರ ತುಂಬ ಪರಿಮಳ ಬರ್ತಾ ಇತ್ತು. ಇಲ್ಲ ಹಾಗೆ ಈ ಕಾಡು ಒಳಗೆ ಹೋಗುವಾಗ ಎಂಥ ಬರುತ್ತಂತ ಹೇಳಲಿಕ್ಕೆ ಆಗೋದಿಲ್ಲ. ಮಧ್ಯೆ ಜಿಂಕೆ ಬಂದರು ಬಂತು, ಕಾಡೆಮ್ಮೆ ಬಂದರು ಬಂತು, ನವಿಲು ಹಾರ್ಕೊಂಡು ಬಂದರು ಬಂತು. ಅದೆಲ್ಲ ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ. ಹಾಗಾಗಿ ಸ್ಕೂಟರ್ ತಗೊಂಡೋದೆ. ಮತ್ತು ಕಾರಲ್ಲಿ ಹೋದರೆ, ಒಬ್ಬನೇ ಹೋಗುವಾಗ ಇಲ್ಲೆಲ್ಲ ಕಾರಲ್ಲೇ ಹೋದರೆ ಅಂತಂದರೆ, ನಾವು ಕಾರಲ್ಲಿ AC ಹಾಯ್ಕೊಂಡು ಕಾರಲ್ಲಿ AC ಹಾಯ್ಕೊಂಡು ಹೋದರೆ ಹೊರಗಿದೆಲ್ಲ ಆ ಸುವಾಸನೆ ಏನು ಹೇಳ್ತೇವೆ ಅದು ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. AC ನಮ್ಮ ಕಾರಲ್ಲಿ ಎಂತ ಉಂಟೋ ಸೆಂಟೆಡ್ ಎಲ್ಲ ಉಂಟು, ಅದದ್ದೇ ಸ್ಮೆಲ್ ತಗೊಂಡು ಹೋಗೋದು. ಇಲ್ಲಿ ನೋಡಿ ಎಷ್ಟು ಚೆಂದ ತೋರ್ತದೆ ನೋಡಿ. ರೋಡ್ ಸ್ವಲ್ಪ ಹಾಳಾಗಿತ್ತು, ಆದರೂ ತೊಂದರೆ ಇಲ್ಲ. ಹೋಗುವಾಗ ಈ ವ್ಯೂ ಎಲ್ಲ ನೋಡಲಿಕ್ಕೆ ಕಾರಲ್ಲಿ ನಮಗಷ್ಟು ನೋಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು ಸೈಡಲ್ಲಿ ಡ್ರೈವಿಂಗ್ ಮಾಡ್ತಾ ಇರಬೇಕು, ಹಾಗಾಗಿ ತುಂಬ ಕಷ್ಟ ಆಗುತ್ತೆ. ಸ್ಕೂಟ್ರಲ್ಲಾದರೆ ಆರಾಮ್ ಒಂದು 20-30ರಲ್ಲಿ ಹಗೂರ ಹೀಗೆ ಹಗೂರ ಹೋದರೆ ಸ್ಕೂಟ್ರ್ ಮೈಲೇಜು ಬತ್ತು, ಆಚೆ ಈಚೆ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಲಿಕ್ಕೂ ಆಯ್ತು. ಇಲ್ಲಿ ಹೆಚ್ಚಿಗೆ ನಮ್ಮ ಕಾಲೇಜ್ನವರು ಬೈಕಲ್ಲಿ ಬರ್ತಾ ಇರ್ತಾರೆ. ಬೈಕಲ್ಲಿ ಹಿಂದೆ ಅವ್ರದ್ದೊಂದು ಚಾರ್ಜಿಂಗ್ ಮೆಷಿನ್ ಹಾಕ್ಕೊಂಡೇ ಇರ್ತಾರೆ. ಚಾರ್ಜಿಂಗ್ ಮೆಷಿನ್ ಅಂದರೆ ಎಂತಂತ ನಿಮ್ಗೆ ಗೊತ್ತಾಗಿರ್ಬೋದು. ಹಾಗೆ ನೋಡಿ, ಈ ಸಣ್ಣ ರೋಡಲ್ಲಿ ಆಚೆ ಈಚೆ ಫುಲ್ ಮರ. ಹೊರಗೆ ಬಿಸಿಲಿದ್ರು ನಮಗೆ ಬಿಸಿಲು ಬೀಳೋದಿಲ್ಲ, ಅಷ್ಟು ತಂಪಲ ಉಂಟು. ಇದು ಬಜೆ ಡ್ಯಾಮ. ಇಲ್ಲ ಎಂಥ ಕೆಲಸ ಆಗ್ತದೆ ಈ ಡ್ಯಾಮಲ್ಲಿ ಅಂತ ನಂಗೆ ಗೊತ್ತಿಲ್ಲ, ಆದರೆ ಡ್ಯಾಮ್ ಎಲ್ಲ ಮಾಡಿದ್ರು ನೋಡಲಿಕ್ಕೂ ಭಾರಿ ಚಂದ ತೋರುತ್ತೆ. ಹಾಗೆ ನಿನ್ನೆ ಸ್ಕೂಟ್ರ್ ತಿಕ್ಕಿ ತೊಳೆದಕ್ಕೂ ಒಳ್ಳೇದಾಯ್ತು, ಭಾರಿ ಚಂದ ತೋರ್ತಾ ಉಂಟು ಸ್ಕೂಟ್ರ್. ಇದೊಂದು ಸಣ್ಣ ಟ್ರಯಲ್ ಮಾಡೋದು. ಈಗ ನಾನು ವಿಡಿಯೋ ಮಾಡಿ ಮತ್ತೆ ವಾಯ್ಸ್ ಹಾಕ್ತಾಯಿದ್ದೆ. ಡೈರೆಕ್ಟ್ ವಿಡಿಯೋದಲ್ಲೇ ವಾಯ್ಸ್ ಬರಲಿ ಅಂತ ಒಂದು ಟ್ರಯಲ್ ಮಾಡ್ತಾಯಿದ್ದೆ. ಅದರದ್ದಿದು ಇದು ಬಜಗೋಳಿ. ಇಲ್ಲಿ ನಾವು ಲೆಫ್ಟಿಗೆ ಹೋದರೆ ಕುದುರೆಮುಖ ಶೃಂಗೇರಿಗೆಲ್ಲ ಹೋಗ್ತಾ ರೋಡ್. ಹೀಗೆ ಸ್ಟ್ರೈಟ್ ಹೋದರೆ ನಾರಾವಿ, ಧರ್ಮಸ್ಥಳ ಅಲ್ಲಿಗೆ ಇದು ನಾರಾವಿ ಪೇಟೆ. ನಾನು ನಾರಾವಿಗೆ ಫಸ್ಟಿಗೆ ಬಂದಿದ್ದೆ, ಫೋನ್ ಬ್ಯಾಟ್ರಿ ಖಾಲಿ ಆಗಿತ್ತು, ಹಾಗೆ ಅಂತ ವೀಡಿಯೋ ಅಂತ ಮಾಡಲಿಕ್ಕೆ ಆಗಲಿಲ್ಲ. ಇದು ನಾರಾವಿ ಬಸ್ ಸ್ಟ್ಯಾಂಡ್ ಇದೆ, ನಾರಾವಿ ಪೇಟೆ ಇದೆ. ಸಣ್ಣ ಪೇಟೆ ಆದರೂ ಒಳ್ಳೆ ಊರು. ಈ ಊರಲ್ಲಿ ಇರಲಿಕ್ಕೆ ಒಂಥರ ಖುಷಿಯೇ ಬೇರೆ. ಯಾವತ್ತೂ ಮಳೆ ಬರ್ತಾ ಇರ್ತದೆ. ನೀವು ಸಾಧಾರಣ ಒಂದು ಆಗುಂಬೆ ಹಾಗೆ ಅಂತ ಎಣಿಸ್ಕೊಳ್ಬೋದು. ಯಾಕಂದರೆ ಈ ಊರಿರೋದು ಕುದುರೆಮುಖದ ಬೆಟ್ಟದ ತಪ್ಪಲು ಪ್ರದೇಶದಲ್ಲಿ. ಹಾಗೆ ಈ ಶಾಲೆಗೆ 100 ವರ್ಷದ ಮೇಲೆ ಆಯ್ತಂತೆ. ಅದು ಕೇಳಲಿಕ್ಕೆ ಖುಷಿ ಆಗ್ತದೆ. ಇದೆ ನೋಡಿ, ಇದೆಲ್ಲ ಕುದುರೆಮುಖದ ಬೆಟ್ಟ ಪ್ರದೇಶ. ಅದೆಲ್ಲ ಎಂಥ ವ್ಯೂ ನೋಡಿ. ಇಲ್ಲಿಂದ ಒಂದು ಸಣ್ಣ ಫಾಲ್ಸ್ ತೋರ್ತದೆ, ಮೊಬೈಲಲ್ಲಿ ತೋರುವುದಿಲ್ಲ, ಆದರೆ ಬರಿಗಣ್ಣಿಗೆ ಇಲ್ಲಿ ಬಂದು ನೋಡುವಾಗ ಮಳೆಗಾಲದಲ್ಲಿ ಒಂದು 2-3 ಫಾಲ್ಸ್ ಅಲ್ಲಿ ತೋರುತ್ತೆ, ಬರಿಗಣ್ಣಿಗೆ ಮಾತ್ರ.
ಅಳಿಯ ಬಂದಿದ್ದಂಥ ಮಾಯಿ ಒಂದು ಮೀನು ಸಾರು ಮಾಡುವ ಅಂತ ಹೇಳಿದ್ರೆ ನಾವಿಲ್ಲಿ ಜಾಸ್ತಿ ಅಂತ ತಗೊಳ್ಳಿಲ್ಲ. ಒಂದು 100 ರೂಪಾಯಿದು ಬಂಗಡೆ 50 ರೂಪಾಯಿದು ಬೂತಾಯಿ ತಗೊಳ್ತ. 6 ಬಂಗಡೆ ಬಂದದ್ದು, ಬೂತಾಯಿ ಮಾತ್ರ ಸುಮಾರು ಬಂತು. ಆ ಮೀನುಪೇಟೆ ಹಿಂದೆ ಈ ವ್ಯೂ ಇತ್ತು, ನಂಗೆ ನೋಡಿದವನಿಗೆ ತುಂಬ ಖುಷಿ ಆಯ್ತು. ನಿಮಗೂ ಒಂದು ಇದ್ರದ್ದು ವ್ಯೂ ತೋರಿಸ್ಬೇಕಂತ ಒಂದು ಮನಸ್ಸಲ್ಲಿ ಆಯಿತು. ಹಾಗೆ ಇದೊಂದು ಸಣ್ಣದೊಂದು ವಿಡಿಯೋ ಮಾಡಿದೆ. ಈ ಮೀನುಪೇಟೆಯಲ್ಲಿ ಮೀನೆಲ್ಲ ಕ್ಲೀನ್ ಮಾಡಿ ಕೊಡೋದಿಲ್ಲ ಅಂತೆ. ನಮ್ಮ ಕುಂದಾಪುರದಲ್ಲಾದರೂ ತೆಕ್ಕಟ್ಟೆಲ್ಲಾದರೂ ಕ್ಲೀನ್ ಮಾಡಿ ಕೊಡಲಿಕ್ಕೆ ಜನ ಇರ್ತಿದ್ರು. ಹಾಗೆ ಹೇಗೋ ತಗೊಂಡಾಯ್ತಲ್ಲ ಮೀನು, ನಮ್ಮ ಮಾಯಿಯೇ ಎಲ್ಲ ಮೀನೆಲ್ಲ ಕ್ಲೀನ್ ಮಾಡಿದ್ರು. ನಿಮ್ಮ ಮೀನಂತ ಜಾಸ್ತಿ ಇರಲಿಲ್ಲ, ಹಾಗಾಗಿ ಇವ್ರಿಗೆ ಕ್ಲೀನ್ ಮಾಡಲಿಕ್ಕೂ ಜಾಸ್ತಿ ಅಂತ ಟೈಮ್ ಆಗಲಿಲ್ಲ. ಇದು ಮೀನು ತೊಳೆದಾದ ನಂತರ ಇಷ್ಟು ಕ್ಲೀನ್ ಆಯಿತು. ಇದು ಮೀನು ಬಂಗಡೆ, ನಾನು 6 ಮೀನು ಅಂತ ಹೇಳಿದ್ರಲ್ಲ ಆ ಮೀನದು. ಇದು ಬೂತಾಯಿ, KGಗೆ 250 ರೂಪಾಯಿ ಅಂತ ಹೇಳಿದ್ರೆ ಒಂದು 50 ರೂಪಾಯಿಗೆ ಸುಮಾರು ಕೊಟ್ಟಾಗಿತ್ತು ಅವರು. ನೋಡಿ, ಅನ್ನ, ಬೂತಾಯಿದ ಫ್ರೈ, ಬಂಗಡೆದು ಸಾರು, ಒಳ್ಳೆ ಅನ್ನ ಸೇರುತ್ತೆ. ನಮ್ಮದು ಊಟ ಆದ ನಂತರ ಇವ್ರ ತೋಟಕ್ಕೆ ನವಿಲು ಬಂತು. ಇಲ್ಲಿ ನವಿಲು, ಕಾಡೆಮ್ಮೆ, ಜಿಂಕೆ, ಮೊಲ ಎಲ್ಲ ಬರ್ತಾ ಇರುತ್ತೆ. ಇವತ್ತು ನವಿಲು ಮಾತ್ರ ಬಂದದ್ದು. ನಮ್ಮದು ಊಟ ಎಲ್ಲ ಆದ ನಂತರ ಸಂಜೆಗೆ ಶ್ರೀಲಕ್ಷ್ಮೀದ ದೊಡ್ಡಪ್ಪನ ಮನೆಗೆ ನಾವು ಹೋಗ್ತಾ ಇತ್ತು. ಇಲ್ಲಿ ನೋಡಿ ಎಷ್ಟು ಚಂದ ವ್ಯೂ. ಈ ಗುಡ್ಡದ ಮೇಲೆ ಬೆಂಕಿ ಹಾಕಿ ಬೆಂಕಿಯ ಹೊಗೆ ಬಂದಾಗುಂಟು, ಅಷ್ಟು ಚಂದ ವ್ಯೂ. ಇಲ್ಲಿ ಜಸ್ಟ್ ಮಳೆ ಬಂದು ಹೋಗಿದ್ದಷ್ಟೇ, ನೀವು ನೋಡ್ಬೋದು ರೋಡೆಲ್ಲ ಫುಲ್ ಚಂಡಿ. ಮಳೆ ಅಂದರೆ ಇಲ್ಲಿ ಸಾಧಾರಣ ಮಳೆ ಬರೋದಿಲ್ಲ, ಒಳ್ಳೆ ಮಳೆ ಬರ್ತದೆ. ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ನೋಡಿ ಎಷ್ಟು ಚಂದ. ಇಲ್ಲಿದ್ದರೆ ಒಂಥರ ಮನಸ್ಸಿಗೆ ನೆಮ್ಮದಿ. ಈ ಸೇತುವೆ ಹೊಸದಾಗಿ ಮಾಡಿದ್ದು ಒಂದು 2-3 ವರ್ಷ ಆಯಿತು. ಮುಂಚೆ ಇಲ್ಲಿ ಸೇತುವೆ ಇರಲಿಲ್ಲ, ಒಂದು ಸಣ್ಣ ಸಂಕ ಇತ್ತು, ಇದ್ರ ಮೇಲೆ ಬರಲಿಕ್ಕೆ ಹೆದರಿಕೆ ಆಗ್ತಿತ್ತು. ಈಗ ಸೇತುವೆ ಎಲ್ಲ ಒಳ್ಳೆ ರೀತಿಯೆಲ್ಲ ಮಾಡಿದ್ರೆ. ಇದಿಲ್ಲಿದ್ದು ನರ್ಸರಿ, ಇಲ್ಲಿ ಸುಮಾರು ಮನೆದು ಗಿಡ ಎಲ್ಲ ಸಿಗುತ್ತೆ. ಇವ್ರದ್ದು ಶ್ರೀಲಕ್ಷ್ಮೀದ ದೊಡ್ಡಪ್ಪನ ಮನೆ ಇರೋದು ರಿಸರ್ವ್ ಫಾರೆಸ್ಟ್ ಏರಿಯಾ ಒಳಗೆ. ಹಾಗೆ ಇದೆಲ್ಲ ಫಾರೆಸ್ಟ್ ಏರಿಯಾ, ಇಲ್ಲಿ ಮರ ಕಡಿಲಿಕ್ಕೆಲ್ಲ ಅವಕಾಶ ಇಲ್ಲ. ಹಾಗೆ ಯಾವತ್ತೂ ಇಲ್ಲಿ ಬರುವಾಗ ಈ ಟರ್ನ ಅಥವಾ ಇದ್ರದ್ದು ನೆಕ್ಸ್ಟ್ ಟರ್ನ ಅನ್ನೋದು ನನಗೆ ತುಂಬ ಕನ್ಫ್ಯೂಷನ್. ಈ ಸತಿ ಸಮೇತ ನನಗೆ ಕನ್ಫ್ಯೂಷನ್ ಆಯಿತು. ಈಗ ಅಲ್ಲಿ ತೋರ್ತಿದ್ದದ್ದೇ ಟರ್ನ್, ಅದು ಆ ಸಮೇತ ವಾಪಸ್ ಮಿಸ್ ಆಯಿತು. ವಾಪಸ್ ಹೋಗೋದು ಈಗ ಅಲ್ಲಿಗೆ. ಅಲ್ಲಿ ಹೋಗಿ ಸುಮಾರೆಲ್ಲ ಮಾತುಕತೆ ಎಲ್ಲ ಆಯಿತು. ಇವ್ರ ಮನೆಯಲ್ಲೆಲ್ಲ ತುಂಬ ನಾಯಿ, ಹಸು ಎಲ್ಲ ಉಂಟು. ನಾನು ನಿಮಗೆ ಇನ್ನೊಂದು ಸತಿ ಅದನ್ನ ಚಂದ ಮಾಡಿ ತೋರಿಸ್ತೇನೆ. ಈಗ ವಾಪಸ್ ಮರಳಿ ಗೂಡಿಗೆ ಪ್ರಯಾಣ. ಇಲ್ಲಿ ಟೋಟಲ್ ಹೋಗಿ ಬರಲಿಕ್ಕೆ 200 ಕಿಲೋಮೀಟ್ರ್ ಆಗುತ್ತೆ. 200 ಕಿಲೋಮೀಟ್ರಿಗೆ ನನಗೆ ಸಾಧಾರಣ 400 ರೂಪಾಯಿ ಚಿಲ್ಲರೆ ಪೆಟ್ರೋಲ್ ಬೇಕಾಯಿತು. ಹೀಗೆ ಮುಂದೆ ಬರುವಾಗ ಜೋರು ಮಳೆ, ಮೋಡ ಎಲ್ಲ ಹೇಗೆ ಕೌಚ್ಕೊಂಡಿತ್ತು ನೋಡಿ. ಅದಕ್ಕೆ ಇನ್ನು ರಗಳೆ ಬೇಡ ಅಂತ ನಾನು ರೈನ್ಕೋಟ್ ಎಲ್ಲ ಹಾಕ್ಕೊಂಡೆ. ಆದರೂ ಚಳಿ ತಡಿಲಿಕ್ಕಾಗಲಿಲ್ಲ. ಹಾಗೆ ಒಂದು ಸಣ್ಣ ಹೋಟ್ಲಿಗೆ ಹೋಗಿ ಒಂದು ಕಾಫಿ ಕುಡಿದೆ, 10 ರೂಪಾಯಿ ಕಾಫಿ ಅಷ್ಟೇ. ಹೀಗೆ ಮುಂದೆ ಬರುವಾಗ ಒಂದು ತೋಟ ನೋಡಿದೆ. ತೋಟ ನೋಡಿದ್ರು ಕೂಡಲೇ ತಲೆಯಲ್ಲಿ ಒಂದು ಆಲೋಚನೆ ಬಂತು. ನಾವೆಲ್ಲ ದುಡ್ಡಿಗೆ GST, ಇನ್ಕಮ್ ಟ್ಯಾಕ್ಸ್, ಮಣ್ಣು ಮಸಿ ಅಂದೇಳಿ ಸುಮಾರು ಅದೇ ಕಟ್ಟುದಾಗ್ತ. ಸುಮ್ಮನೆ ಒಂದು ಜಾಗ ತಗೊಂಡು ತೋಟ ಮಾಡಿ ಸಿಕ್ಕಿದಷ್ಟು ದುಡ್ಡು ಹಿಡ್ಕೊಂಡು ಆರಾಮದಲ್ಲಿರ್ಬೋದು. ಏನಂತ್ರಿ ನೀವು? ಕಮೆಂಟ್ ಮಾಡಿ. ಇಲ್ಲಿಗೆ ಈ ವ್ಲಾಗನ್ನು ಮುಗಿಸುವ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.